ನೋಡಿ, ಇದೆಲ್ಲ ಕೃಷ್ಣ ವಾದಿರಾಜ ಮಂದಿರಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು. ಇವೆಲ್ಲ 3 ಪ್ರೋಗ್ರಾಮ್ ನಡೀತಾ ಇದೆ ಇವತ್ತು. ನಮ್ಮ ರಾಯರಾಯ ಕಲ್ಯಾಣ ಮಂಟಪಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಾರ್ಯಕ್ರಮ ನಡೀತಿಲ್ಲ. ಕಾರಣ ಏನು ಅಂದರೆ ಇಲ್ಲಿ ವ್ಯವಸ್ಥೆ ಇಲ್ಲ. ನೋಡಿ, ಇದು ಸೀಸನ್, ಇದು ಈ ಮದುವೆಗಳು ಮತ್ತು ಬೇರೆ ಬೇರೆ ಶುಭ ಕಾರ್ಯಗಳು ನಡೆಯುವಂಥ ಸಂದರ್ಭಗಳಿದು ಖಾಲಿ ಬಿದ್ದಿದೆ. ಎರಡೂ ಚೌಲ್ಟ್ರಿ, ಚಿಕ್ಕದು ಮತ್ತು ದೊಡ್ಡದು ಎರಡೂ ಕೂಡ ಖಾಲಿ ಬಿದ್ದಿದೆ. ಮೇಲಧಿಕಾರಿಗಳು ಇದನ್ನು ಗಮನಿಸಬೇಕು. ಅಲ್ಲೇನು ಶ್ರೀಕೃಷ್ಣ ವಾದಿರಾಜ ಮಂದಿರ ಎಷ್ಟು ಬಾಡಿಗೆ ತಗೊಳ್ತಿದ್ದೀವಿ, ಎಷ್ಟು ಜಾಗ ಕೊಟ್ಟಿದ್ದೀವಿ, ಅದೆಲ್ಲ ಟ್ರಾನ್ಸ್ಪರೆನ್ಸಿ ಇರಬೇಕು. ಮುಂದ್ಗಡೆ ಇದು ಸೀಟ್ ಹಾಕಿರೋದಿರ್ಬೋದು, ಪೆಂಡಲ್ ಹಾಕೊಂಡಿರೋದಿರ್ಬೋದು, ಈ ಥರ ಸಾರ್ವಜನಿಕವಾಗಿ ಅಂದರೆ ಇಲಾಖೆಗೆ ಮುಜುಗರ ಆಗುವಂಥ ಅವ್ಯವಸ್ಥೆಗಳಾಗಬಾರ್ದು. ಇದು ಶ್ರೀಕೃಷ್ಣ ವಾದಿರಾಜ ಮಂದಿರ ಇದೆಯಲ್ಲ, ಇದಕ್ಕೆ ಇದು ಮುಜರಾಯಿ ಇಲಾಖೆ ನಿಮ್ಗೆ ಬಾಡಿಗೆ ಕೊಟ್ಟಿದೆಯಲ್ಲ? ಹೌದೌದು, ತಿಂಗಳ ಬಾಡಿಗೆ. ಇಲ್ಲೆಲ್ಲ ಪೆಂಡಲ್ ಹಾಕಿದಿರಲ್ಲ, ಇದಕ್ಕೆಲ್ಲ ದುಡ್ಡು ಕಟ್ತೀರಾ? ಹೌದೌದು, ದುಡ್ಡು ಕಟ್ತೀವಿ. ಕಟ್ತೀರಾ? ಹೌದು. ಎಷ್ಟು ಕಟ್ತೀರಿ? ಅದು ಗೊತ್ತಿಲ್ಲ, ನಮ್ಮ ಕಮಿಟಿಯವರೆಲ್ಲ ಗೊತ್ತಿದೆ. ಅದೆಲ್ಲ ಅವ್ರ ಹತ್ರ ಮಾತಾಡಿ, ಬರ್ತಾರೆ, ಅವ್ರ ಹತ್ರ ಮಾತಾಡಿ. ಈಗ ಕಟ್ಟಿರೋದು ರಶೀದಿ ತೋರಿಸಿ ಯಾವುದಾದ್ರು. ಅದು ಬಾಡಿಗೆ ಎಲ್ಲ ಹೋಗುತ್ತಿಲ್ಲ, ಬಾಡಿಗೆ ಕಟ್ತೀವಿ, ಬಾಡಿಗೆ ಎಲ್ಲ ಹೋಗುತ್ತೆ. ಬಾಡಿಗೆಲಿ? ಹೌದು. ಹಾಂ. ಶ್ರೀಕೃಷ್ಣ ವಾದಿರಾಜ ಮಂದಿರ ಇಲ್ಲೇನು ಇವರು ಪೆಂಡಲ್ ಹಾಕಿದ್ದಾರೆ. ಇವತ್ತು 3 ಪ್ರೋಗ್ರಾಮ್ ನಡೀತಾ ಇದೆ. 3 ಪ್ರೋಗ್ರಾಮ್ ನಡೀತಾ ಇದೆ. ಈ ಪೆಂಡಾಲ್ಗೆ ಹಿಂದೆ ಸೀಟ್ ಹಾಕಿದ್ದಾರೆ. ಆ ಸೀಟ್ಗೂ ಕೂಡ ಇವರೇನು ಬಾಡಿಗೆ ಕಟ್ತಾ ಇಲ್ಲ. ನೋಡಿ, ಒಳಗಡೆ 3 ಬೇರೆ ಬೇರೆ ಪ್ರೋಗ್ರಾಮ್ಸು. ಇದೆಲ್ಲ ಹಂಗೆ ಇಟ್ಕೊಳ್ಳಿ. ನೋಡಿ, ಇದಕ್ಕೆಲ್ಲನೂ ಮುಜರಾಯಿ ಇಲಾಖೆ ಕಣ್ಮುಚ್ಚಿ ಕೂತಿದೆಯಾ ಅಂತ ಯೋಚನೆ ಮಾಡಬೇಕು. ನೌಕರರಿಗೆ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡ್ತಾರೆ. ಪ್ರಶ್ನೆ ಕೇಳಿದರೆ ಕೇಂದ್ರ ಕಚೇರಿಯಲ್ಲಿ ಹೋಗಿ ಶಿಫಾರಸ್ ಮಾಡುವಂಥದ್ದು ಇದಾಗ್ತಿದೆ. ಇವರು ಮಾಡ್ತಿರುವಂಥ ಈ ಅವ್ಯವಸ್ಥೆ ನೋಡಿ, ಪಾರ್ಕಿಂಗ್ ಅಂತೂ ಪ್ರಶ್ನೆ ಇಲ್ಲ, ಈ ಪೂರ್ತಿ ಆಕ್ಯುಪೈ ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಅವ್ಯವಸ್ಥೆ ಏನಾಗ್ತಿದೆ, ಮುಜರಾಯಿ ಇಲಾಖೆಗೆ ತೊಂದರೆ ಆಗ್ತಿರೋದೇನು ಅಂತ ಯೋಚನೆ ಮಾಡಿದಾಗ ಇಲ್ಲಿ ನಮ್ಮದು ಮುಜರಾಯಿ ಇಲಾಖೆದು 2 ಚೌಲ್ಟ್ರಿಗಳಿದೆ. ಆ 2 ಚೌಲ್ಟ್ರಿಗಳಿಗೂ ಬುಕ್ ಆಗ್ತಿಲ್ಲ. ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ. ಈ ರೀತಿಯ ಅವ್ಯವಸ್ಥೆ ಆಗಬಾರ್ದು. ಅಲ್ಲೇನು ಪೆಂಡಲ್ ಹಾಕಿದ್ದಾರೆ ಮತ್ತು ಅಲ್ಲಿ ಸೀಟ್ ಹಾಕಿರುವಂಥದ್ದಿದೆ, ಅದಕ್ಕೆ ಬಾಡಿಗೆ ಕಟ್ಟಿಸ್ಕೊಳ್ಬೇಕು. ಪೇಪರ್ ಮೂಲಕ ವ್ಯವಸ್ಥೆ ಆಗಬೇಕು. ಇವರು ಕೇಂದ್ರ ಕಚೇರಿಗೆ ಹೋಗಿ ಅಲ್ಲಿ ಅಧಿಕಾರಿಗಳ ಹತ್ರ ಹೇಳೋದಲ್ಲ, ಮೌಖಿಕವಾಗಿ ಉತ್ತರ ತಗೊಳ್ಳೋದಲ್ಲ, ಬರವಣಿಗೆಯಲ್ಲಿ ತಗೊಳ್ಬೇಕು ಪರ್ಮಿಷನ್ನು. ಇದು ಪ್ರತಿ ದಿವಸ ಹೀಗೆ ಆಗಿದೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ಮೇಲಧಿಕಾರಿಗಳು ಇದನ್ನು ಗಮನಿಸಬೇಕು. ಕಾರ್ಯನಿರ್ವಾಹಕ ಅಧಿಕಾರಿಗಳು ನೇರವಾಗಿ ಕೇಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅಂದರೆ ಬಹುಶಃ ಇವ್ರದ್ದು ಧಮಕಿ ಹಾಕುವಂಥ ಕೆಲಸನೂ ಆಗಿದೆ ಅಂತ ಅನ್ನೋಂಥದ್ದು ಕೇಳಿಬರ್ತಿದೆ. ಇದನ್ನು ದಯವಿಟ್ಟು ಮೇಲಧಿಕಾರಿಗಳು ಗಮನಿಸಬೇಕು. ಮಾನ್ಯ ಆಯುಕ್ತರು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇವರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಅನಿಸುತ್ತೆ.